ನಮಸ್ತೆ. ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರು ಆನ್ಲೈನ್ ಥ್ರೂ ಕನೆಕ್ಟ್ ಆಗಿದ್ದಾರೆ. ಅವ್ರ ಜೊತೆ ಚರ್ಚೆ ನಡೆಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂಡಿ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಮಾಡುವ ಪ್ರಸ್ತಾಪ ಈಗ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿದೆ. ವೀರೇಂದ್ರ ಒಪ್ಪುಂದವರೇ, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಪ್ರಸ್ತಾಪ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಮುಂದೆ ನಿಂತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಪ್ರಸ್ತಾಪಿಸಿರೋದು ಯಾಕೆ ಸರ್, ಏನು ಈ ನಾಯಕರ ಅಸಲಿ ಉದ್ದೇಶ? ನೋಡಿ, ಇದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಈಗ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಅಂತದೊಂದು ಚರ್ಚೆ ಶುರುವಾಗಿದ್ದೆಲ್ಲಿ ಅಂದರೆ, ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ ಕೇಜ್ರಿವಾಲ್ ಇಬ್ಬರೂ ಕೂಡ ಸ್ವತಃ ಸಭೆಯಲ್ಲಿ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಇವರೆಲ್ಲ ಇದ್ದಂತಹ ಅವರ ಮೈತ್ರಿಕೂಟದ ಸಭೆಯಲ್ಲೇ ಪ್ರಸ್ತಾವ ಮಾಡ್ತಾರೆ. ಏನಂತ? ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಲಿ, ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತಲಿ ಘೋಷಣೆ ಮಾಡೋಣ ಅಂಥೇಳಿ ಅವರು ಈ ಒಂದು ಪ್ರಪೋಸಲ್ನ ಮುಂದಿಡ್ತಾರೆ. ಅಲ್ಲಿಂದ ಈ ಚರ್ಚೆ ಶುರುವಾಗಿರುವಂಥದ್ದು. ನೋಡಿ, ಇದು ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ ಕೇಜ್ರಿವಾಲ್ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಈ ಮೂಲಕ. ಇದು ಅವರು ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಪ್ರಧಾನಿ ಆಗೇ ಬಿಡಲಿ ಅಂತಲಿ ಖಂಡಿತವಾಗಿಯೂ ಅಲ್ಲ. ಇದರ ಹಿಂದಿರುವಂಥ ತಂತ್ರಗಾರಿಕೆಯೇ ಬೇರೆ. ನಾನು ಹೇಳಿದ್ನಲ್ಲ, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ತಂತ್ರ. ಹೇಗೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಯಾಕಂದರೆ ಸ್ವತಃ ಮಮತಾ ಬ್ಯಾನರ್ಜಿ ಸಿಕ್ಕಿದ್ರೆ ನಾನು ಯಾಕೆ ಒಂದು ಕೈ ನೋಡಬಾರ್ದು ಅಂಥೇಳಿ ಕಾಯ್ತಾ ಇರೋವಂಥವ್ರು. ಆ ಕಡೆ ಅರವಿಂದ್ ಕೇಜ್ರಿವಾಲ್ ಕೂಡ ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ನಾನು ಒಂದ್ಸತಿ ಕೂತ್ಕೊಂಡ್ಬಿಡೋಣ ಪ್ರಧಾನಿ ಕುರ್ಚಿಯಲ್ಲಿ ಅಂಥೇಳಿ ಅವ್ರ ಮನಸ್ಸಲ್ಲೂ ಕೂಡ ಇದೆ. ಹೀಗಿರುವಾಗ ಅವ್ರು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪ್ರಪೋಸಲ್ ಮಾಡ್ತಾರೆ? ಯಾಕೆ ಪ್ರಪೋಸ್ ಮಾಡ್ತಾರೆ? ಯಾಕೆ ಆ ಪ್ರಪೋಸಲ್ನ ಮುಂದಿಟ್ಟರು? ಪಕ್ಕದಲ್ಲೇ ರಾಹುಲ್ ಗಾಂಧಿ ಕೂತಿದ್ದಾರೆ, ಈ ಕಡೆ ನಿತೀಶ್ ಕುಮಾರ್ ಕೂತಿದ್ದಾರೆ. ಹೀಗಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹೇಳುವ ಹಿಂದೆ ಒಂದು ರಾಜಕೀಯ ತಂತ್ರಗಾರಿಕೆ ಇದೆ. ಏನು ಹಾಗಾದರೆ ಅದು? ನೋಡಿ, ಒಂದಂತೂ ಸ್ಪಷ್ಟ ಇದೆ. ಈಗ ಬಹಳ ಪ್ರೆಷರ್ ಇರೋದು ಇವರ ಮೈತ್ರಿಕೂಟದ ಮೇಲೆ ನಿತೀಶ್ ಕುಮಾರ್ ಅವ್ರದ್ದು. ನಿತೀಶ್ ಕುಮಾರ್ ಅವರು ನನ್ನನ್ನು ಪ್ರಧಾನಿ ಅಭ್ಯರ್ಥಿ ಅಂತಲಿ ಘೋಷಣೆ ಮಾಡಿ ಅಂತಲಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅವರ ಪರವಾಗಿ ಬಹಳ ಬಲವಾಗಿ ಲಾಲು ಪ್ರಸಾದ್ ಯಾದವ್ ಅಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವ್ರಿಗೂ ಕೂಡ ಒಂದು ಸ್ವಾರ್ಥ ಇದೆ. ನಿತೀಶ್ ಕುಮಾರ್ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತಲಿ ಘೋಷಣೆ ಮಾಡಬೇಕು ಅಂತಲಿ ಅವ್ರು ಯಾಕೆ ಲಾಬಿ ಮಾಡ್ತಾರೆ ಅಂದರೆ, ಒಂದು ವೇಳೆ ಇಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತಲಿ ಘೋಷಣೆ ಮಾಡಿದ್ರೆ ಮುಂದೆ ಬಿಹಾರದಲ್ಲಿ ತಮ್ಮ ಪುತ್ರ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಲಿಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಲೆಕ್ಕಾಚಾರ ಲಾಲು ಪ್ರಸಾದ್ ಯಾದವ್ ಅವ್ರದ್ದು. ಅದಿರಲಿ. ಈಗ ಮಮತಾ ಬ್ಯಾನರ್ಜಿ ಹಾಗೂ ಕೇಜ್ರಿವಾಲ್ ಅವರು ಯಾಕೆ ಖರ್ಗೆ ಅವ್ರ ಹೆಸರನ್ನು ಹೇಳಿದ್ರು ಅನ್ನೋದಕ್ಕೆ ಬರ್ತೀನಿ. ಮೊದಲನೇ ಹಕ್ಕಿ ಅವರು ಹೊಡಿತಾ ಇರುವಂಥದ್ದು ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಏನೋ ತಾನು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಬಹಳ ತೀವ್ರವಾಗಿ ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಹೆಸರನ್ನು ಮುಂದಿಟ್ಟಾಗ ನೋಡಿ, ಅವರು ನೇರವಾಗಿ ವಿರೋಧಿಸಿಲ್ಲ. ಎಲ್ಲೂ ಬಹಿರಂಗವಾಗಿ ಮಾಧ್ಯಮಗಳಿಗೆ ಬಂದು ವಿರೋಧ ಮಾಡಿಲ್ಲ. ಅವರು ಮಾಡೋದು ಇಲ್ಲ. ಯಾಕೆ ಅಂದರೆ ಅವರು ಅದೇ ತಂತ್ರಗಾರಿಕೆಯೊಂದಿಗೆ ಖರ್ಗೆ ಅವರ ಹೆಸರನ್ನು ಹೇಳಿದ್ದು. ಖರ್ಗೆ ಅವರು ದಲಿತ ಸಮುದಾಯದ ಪ್ರತಿನಿಧಿ. ಅವರು ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅವ್ರಿಗೆ ಕೇಳಿದ್ರೆ ಅವರು ನನ್ನ ಯಾವ ಕಾರಣಕ್ಕೂ ದಲಿತ ಅಲ್ಲಿ ಕರಿಬೇಡಿ ಅಂತ ಹೇಳ್ತಾರೆ. ಭಾಳಷ್ಟು ಸತಿ ಹೇಳಿದ್ದಾರೆ ಆನ್ ರೆಕಾರ್ಡ್. ಬಟ್ ಅದು ವಾಸ್ತವ. ಯಾವಾಗ ಖರ್ಗೆ ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ರು ಇವರಿಬ್ಬರೂ ಕೂಡ ಬಹಿರಂಗವಾಗಿ ವಿರೋಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರಾಹುಲ್ ಗಾಂಧಿ ಅವರ ಹೆಸರನ್ನು ಪ್ರಪೋಸ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಹಂಗಾಮ ಆಗೋಗ್ಬಿಟ್ಟಿರೋದು. ಯಾವುದೇ ಕಾರಣಕ್ಕೂ ಒಪ್ಕೋತಾ ಇರಲಿಲ್ಲ ನಿತೀಶ್ ಕುಮಾರ್. ಬಹಿರಂಗ ಹೇಳಿಕೆಗಳ ಸರಣಿಯೇ ಬಂದಿರ್ತಿತ್ತು ಇಷ್ಟೊತ್ತಿಗಾಗಲೇ. ಅದೇ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು, ಖರ್ಗೆ ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ರು. ಅಲ್ಲಿಗೆ ಒಂದು ಹಕ್ಕಿಯನ್ನು ಹೊಡೆದ್ರು. ನಿತೀಶ್ ಕುಮಾರ್ ಬಹಿರಂಗವಾಗಂತೂ ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಅಲ್ಲಿ ಈಗ ಅವರು ಪ್ಲಾನ್ ಬಿನ ವರ್ಕೌಟ್ ಮಾಡಬೇಕಷ್ಟೇ. ಒಳಗಡೆಯಿಂದ ಅವರು ಸಭೆಯ ಒಳಗೆ ಅಸಮಾಧಾನಗೊಂಡಿದ್ದರು, ಸಭೆಗೆ ಬಹಿಷ್ಕಾರ ಹಾಕಿ ಹೊರಗೆ ಬಂದರು ಅನ್ನೋದೆಲ್ಲ ಬೇರೆ ವಿಚಾರ. ಅದೆಲ್ಲವೂ ಕೂಡ ಆಂತರಿಕವಾಗಿ ಅಸಮಾಧಾನ. ಬಹಿರಂಗವಾಗಂತೂ ಅಸಮಾಧಾನ ತೋರ್ಪಡಿಸಿದ ಹಾಗೆ ಅವರು ಒಂದು ಕಲ್ಲನ್ನು ಎಸೆದರು. ಹಾಗೆ ಇವರ ಎರಡನೇ ಹಕ್ಕಿ ಯಾವುದು ಇವರು ಗುರಿ ಇಟ್ಟದ್ದು? ಅದು ನೇರವಾಗಿ
ರಾಹುಲ್ ಗಾಂಧಿ. ನೋಡಿ, ಕಾಂಗ್ರೆಸ್ ತಲೆಯಲ್ಲಿ ಏನಿದೆ, ಕಾಂಗ್ರೆಸ್ ಒಂದೇ ಆಲೋಚನೆ ಮಾಡ್ತಿರೋಂಥದ್ದು. ಖರ್ಗೆ ಅವರು ಆದಿಯಾಗಿ, ಸೋನಿಯಾ ಗಾಂಧಿ ಅವರು ಆದಿಯಾಗಿ, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತಲೇ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ನೆಕ್ಸ್ಟ್ ಮೆಜಾರಿಟಿ ಬಂದರೆ ರಾಹುಲ್ ಗಾಂಧಿ ಪ್ರಧಾನಿ ಮಾಡಬೇಕು ಅನ್ನೋದೇ ಅವರ ಒನ್ ಲೈನ್ ಅಜೆಂಡಾ, ಹಿಡನ್ ಅಜೆಂಡಾ. ಹೀಗಿರುವಾಗ ಅಲ್ಲೂ ಒಂದು ಹೊಡೆತ ಕೊಟ್ಟರು. ನೋಡಿ, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋದನ್ನು ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಹೀಗೆ ಹೇಳಿದಾಗ ಸ್ವತಃ ಗಾಂಧಿ ಕುಟುಂಬ ಇಕ್ಕಟ್ಟಲ್ಲಿ ಸಿಗಾಕೊಳ್ತು ಈಗ. ಯಾಕಂದರೆ ನೋಡಿ, ಎಲ್ಲ ಕೆಲವರೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರಲ್ಲ, ಈಗ ಕಾಂಗ್ರೆಸ್ನಿಂದ ದಲಿತ ದಾಳ, ದಲಿತ ಅಸ್ತ್ರ. ನೋ, ಅಲ್ಲ. ಇದು ಖರ್ಗೆ ಅವರ ಹೆಸರನ್ನ ಕಾಂಗ್ರೆಸ್ ಪ್ರಪೋಸೇ ಮಾಡಿಲ್ಲ, ಕಾಂಗ್ರೆಸ್ ಪ್ರಪೋಸ್ ಮಾಡಿರೋದು ಅಲ್ಲ. ಹೀಗಿರುವಾಗ ಕಾಂಗ್ರೆಸ್ ಹೇಗೆ ದಲಿತಾಸ್ತ್ರವನ್ನು ಪ್ರಯೋಗ ಮಾಡ್ತಿದೆ ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ? ಇನ್ ಫ್ಯಾಕ್ಟ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ರು. ಅದಕ್ಕೋಸ್ಕರ ಸ್ವತಃ ಖರ್ಗೆ ಅವರೇ ನೆರವಿಗೆ ಬರಬೇಕಾಯ್ತು. ಅವ್ರು ಬಂದು ಭಾಷಣದಲ್ಲಿ ಏನಂದ್ರು, ಇವಾಗ ಪ್ರಧಾನಿ ಪಟ್ಟದ ವಿಷಯನೇ ಬೇಡ, ಮೊದಲು ನಂಬರ್ ಬರಲಿ, ಮೊದಲು ಗೆಲ್ಲನ, ಬಹುಮತ ಬಂದಾಗ ನಾವು ಪ್ರಧಾನಿ ಯಾರು ಅಂತಲೇ ಯೋಚನೆ ಮಾಡೋಣ. ಈಗ ನಾವು ಪ್ರಧಾನಿ ಯಾರು ಅಂತಲೇ ಚರ್ಚೆ ಮಾಡಿದ್ರೆ ಅದು ಯಾವುದೇ ಉಪಯೋಗ ಇಲ್ಲ, ಅದರಿಂದ ಯಾವ ಲಾಭವೂ ಇಲ್ಲ. ಮೊದಲು ಎಲ್ಲರೂ ಒಗ್ಗೂಡಿ ಚುನಾವಣೆಯನ್ನು ಎದುರಿಸಿ ಬಹುಮತವನ್ನು ತರೋಣ, ಎಲ್ಲರೂ ಗೆಲ್ಲೋಣ, ಆಮೇಲೆ ಪ್ರಧಾನಿ ವಿಷಯ ಅಂತ ಹೇಳಿದ್ರು. ಅಷ್ಟರ ಮಟ್ಟಿಗೆ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ತಲೆನೋವನ್ನು ಕಡಿಮೆ ಮಾಡಿದ್ರು. ಒಂದು ವೇಳೆ ಅವರೇನಾದ್ರು ಆಕಾಂಕ್ಷಿ ಅನ್ನೋ ಥರ ಹೊರಗೆ ಬಂದುಬಿಟ್ಟಿದ್ರೆ ಕತೆ ಬೇರೆನೇ ಇತ್ತು. ಬಟ್ ಯಾವತ್ತೂ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ಇದುವರೆಗೂ ಕೂಡ ಹೋದ ಇತಿಹಾಸ ಇಲ್ಲ ಬಿಡಿ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಒಳಗೆ ಒಂದು ಸಂಚಲನ ಹುಟ್ಟಾಕಿದ್ರು. ಅಲ್ಲಿಗ ಏನು ಮಾಡಬೇಕು ಅಂತ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದಿಟ್ಟರು. ಅಲ್ಲಿಗ ಏನು ಮಾಡಬೇಕು ಅಂತಲೇ ಅವರಿಗೆ ಆಲೋಚನೆ. ಈಗ ಇದನ್ನು ಒಪ್ಕೋಬೇಕಾ ಬೇಡವಾ? ಏನು ಹೇಳಲಾಗದಂಥ ಪರಿಸ್ಥಿತಿ. ಎಲ್ಲಾದರೂ ರಾಹುಲ್ ಗಾಂಧಿ ಮತ್ತು ಹೌದು ಖರ್ಗೆ ಪ್ರಧಾನಿ ಅಭ್ಯರ್ಥಿ ಹೇಳಿದಾರಾ, ಸೋನಿಯಾ ಗಾಂಧಿ ಹೇಳಿದಾರಾ, ಕಾಂಗ್ರೆಸ್ನ ಯಾವುದೇ ಮುಖಂಡರು ಹೇಳಿದಾರಾ? ನೋ. ಹೋಗಲಿ ಕರ್ನಾಟಕದವರು, ಇಲ್ಲಿ ಕರ್ನಾಟಕ ಕಾಂಗ್ರೆಸ್ನವರು ಇದ್ದಾರಲ್ಲ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆದಿಯಾಗಿ ಯಾವುದಾದ್ರೂ ನಾಯಕರು, ಈಗೊಂದು ಪ್ರಪೋಸಲ್ ಬಂದಿದೆಯಪ್ಪ ನಮ್ಮ ರಾಜ್ಯದವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿ ಅಂತ ಎಲ್ಲಾದರೂ ಹೇಳಿದಾರಾ? ಒಂದು ಟ್ವೀಟ್ ಇದೆಯಾ? ಇಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಇದು ಒಪ್ಪಿತವಾದಂಥ ಪ್ರಪೋಸಲ್ ಅಲ್ಲ, ಅಂಥ ಪ್ರಪೋಸಲ್ ಅಲ್ಲ ಇದು. ಹೀಗಾಗಿ ಅವರು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದಿದ್ದಾರೆ. ಇದು ಅವರ ಮೈತ್ರಿಕೂಟದ ಒಳಗೆ ಪ್ರಧಾನಿ ಪಟ್ಟಕ್ಕಾಗಿ ಏನು ಹೊಡೆದಾಟ ನಡೀತಿತ್ತಲ್ಲ, ಅದರ ಬಹಿರಂಗವಾಗಿ ಕಾಣಿಸ್ತಿರುವಂತಹ ಒಂದು ತುಣುಕು ಅಷ್ಟೇ. ಬಹುಶಃ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಸಂಚಲನವನ್ನು ಸೃಷ್ಟಿಸುತ್ತೆ, ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಕೂಡ ಈ ಮೈತ್ರಿಕೂಟಕ್ಕೆ ತರೋದು ನಿಶ್ಚಿತ. ಜಗದೀಶ್, ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅಭ್ಯರ್ಥಿ ಮಾಡಲಾಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಸಾಧ್ಯತೆ ಎಷ್ಟಿದೆ ಸರ್? ಹಾಗೆ ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಇಬ್ಬರು ಸಹ ತಮ್ಮ ಪಕ್ಷದತ್ತ ದಲಿತ ಮತಗಳನ್ನು ಸೆಳೆಯೋಕೆ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಪ್ರಸ್ತಾಪ ಮುಂದಿಟ್ರ. ಖರ್ಗೆ ಅವರು ದೇಶದಾದ್ಯಂತ ದಲಿತ ಮತಗಳನ್ನು ತಂದುಕೊಡಬಲ್ಲ ವರ್ಚಸ್ಸಿರುವ ನಾಯಕರ. ಸರ್, ನಿಮ್ಮ ವಿಶ್ಲೇಷಣೆ ಏನು? ಅಂಥ ಸಾಧ್ಯತೆಗಳು ನನಗಂತೂ ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಕೇಳಿದಂಥ ಎರಡೂ ಪ್ರಶ್ನೆಗೂ ನಾನು ಪ್ರತ್ಯೇಕವಾಗಿ ಉತ್ತರಿಸ್ತಾ ಹೋಗ್ತೇನೆ. ಒಂದು ಪ್ರಧಾನಿ ಅಭ್ಯರ್ಥಿಯಾಗುವ ಘೋಷಣೆಯ ಕುರಿತು, ಇನ್ನೊಂದು ಅವರು ಮೋದಿ ಎದುರುಗಡೆ ಕ್ಯಾಂಡಿಡೇಟ್ ಆಗೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ಮೊದಲು ಮೋದಿ ಎದುರುಗಡೆ ಕ್ಯಾಂಡಿಡೇಟ್ ಆಗೋ ನಿಮ್ಗೆ ಹೇಳ್ತೀನಿ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಅವರು ಲೋಕಸಭಾ ಮೆಂಬರೇ ಅಲ್ಲ, ಲೋಕಸಭೆಯ ಮೆಂಬರ್ ಅಲ್ಲ, ರಾಜ್ಯಸಭಾ ಮೆಂಬರ್. ಅವರು ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತರು 2019ರಲ್ಲಿ. ತಮ್ಮ ಸ್ವಂತ ಕ್ಷೇತ್ರದಲ್ಲೇ ಸೋತರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಲ್ಲದ ಸರದಾರ ಅಂತ ಹೇಳಿ ಸತತ 4 ದಶಕಗಳಿಗೂ 5 ದಶಕ, 70ರ ದಶಕದಿಂದ ಅವ್ರದ್ದು 72ರಿಂದ ಸತತವಾಗಿ ಗೆಲ್ತಾ ಬಂದಿದ್ರು. ಅವರು 2019ರಲ್ಲಿ ಸೋತರು. ತಮ್ಮ ಕ್ಷೇತ್ರದಲ್ಲೇ ಗೆಲ್ಲಿಕ್ಕಾಗಲಿಲ್ಲ ಅವರಿಗೆ. ಹೀಗಿರುವಾಗ ಅವರು ಬೇರೆ ಕ್ಷೇತ್ರಕ್ಕೆ ಹೋಗಿ, ಅಲ್ಲೆಲ್ಲೋ ಉತ್ತರ ಪ್ರದೇಶಕ್ಕೋ ವಾರಣಾಸಿಗೋ ನರೇಂದ್ರ ಮೋದಿ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೋ ಅಲ್ಲೂ ಹೋಗಿ ನಿಂತು ಗೆಲ್ತಾರೆ ಅಂತ ಯಾವ ಗ್ಯಾರಂಟಿ ಹೇಳಿ? ಯಾವ ಗ್ಯಾರಂಟಿ, ಯಾವ ಕಾನ್ಫಿಡೆನ್ಸ್ ಅವರಿಗಿರುತ್ತೆ? ಅವರಿಗೆ ಹೇಗಾದರೂ ಮಾಡಿ ಮತ್ತೆ ಕಲಬುರಗಿಯಲ್ಲಿ ಗೆಲ್ಲಬೇಕು ಅನ್ನೋ ಹಠ ಇದ್ದಿರ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿ ಅವರು ಇನ್ನೆಲ್ಲೋ ಹೋಗಿ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬಹುಶಃ ಅವರಿಗೂ ಇರಲಿಕ್ಕಿಲ್ಲ. ಹಾಗಾಗಿ ಆ ಪ್ರಪೋಸಲ್ನ ಎಲ್ಲೂ ಅವ್ರು ಮಾತನಾಡ್ತಾನೆ ಇಲ್ಲ, ಆಯಿತಾ? ಯಾಕಂದರೆ ಒಂದು ವೇಳೆ ಅಂಥದ್ದೇನಾದರೂ
ಈಗ ಈಗ ದಲಿತ ಸಮುದಾಯದವ್ರು ನಿಲ್ಲಿಸಿದ್ದೀವಿ ಅನ್ನೋ ಮೆಸೇಜ್ ಕೊಡೋ ಸಲುವಾಗಿ ಏನಾದರೂ ಕಂಟೆಸ್ಟ್ ಮಾಡೋದಾದರೂ ಅವ್ರು ಎರಡು ಕಡೆ ನಿಲ್ತೀನಿ ಅಂತಾರೆ. ಅವಾಗ ಕಲಬುರಗಿಯಲ್ಲಿ ನಿಲ್ತೀನಿ, ಅಲ್ಲಿ ಹೋಗಿ ನಿಲ್ತೀನಿ ಅಂತ ಹೇಳ್ಬೋದು. ಅಂಥ ಸಂದರ್ಭ ಬಂದರೂ ಕೂಡ. ಆದರೆ ಮೇಲ್ನೋಟಕ್ಕೆ ಅಂಥ ಸಾಧ್ಯತೆಗಳು ಈಗ ತಕ್ಷಣಕ್ಕೆ ಗೋಚರಿಸ್ತಾ ಇಲ್ಲ. ನಂಬರ್ 1. ಮತ್ತು ಅವರು ನೋಡಿ, ಹೀ ಈಸ್ ನಾಟ್ ಎ ಮಾಸ್ ಲೀಡರ್. ಅವರು ಈಗ ಪ್ರಧಾನಿ ಅಭ್ಯರ್ಥಿಯ ಪ್ರಶ್ನೆಗೆ ಬರ್ತೀನಿ ನಾನು. ಅವರು ದೇಶಾದ್ಯಂತ ಒಂದು ಮಾಸ್ ಅಪೀಲ್ ಇರುವಂಥ ನಾಯಕನ. ಕರ್ನಾಟಕದಲ್ಲೇ ಹೀ ಈಸ್ ನಾಟ್ ಮಾಸ್ ಲೀಡರ್, ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಾಸ್ ಲೀಡರ್ ಯಾರು ಅಂದರೆ ಯಾರು ಹೇಳ್ತಾರೆ, ಅದು ಸಿದ್ದರಾಮಯ್ಯ. ನೋ ಡೌಟ್ ಇನ್ ದಟ್, ಅದು ವಾಸ್ತವ. ಖರ್ಗೆ ಅವರಲ್ಲ. ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು, ಕಲಬುರಗಿಯಲ್ಲೇ ಅವ್ರಿಗೆ ಗೆಲ್ಲಕ್ಕಾಗಿಲ್ಲ. ಅದೇ ಕಾರಣಕ್ಕಾಗಿ ಅವರು 50 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ರು ಕೂಡ, ಅತ್ಯಂತ ಹಿರಿಯ ರಾಜಕಾರಣಿ ಆಗಿದ್ರು ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಎಲ್ಲೋ ಜನತಾದಳದಿಂದ ಬಂದಂಥ ಸಿದ್ದರಾಮಯ್ಯವರು 2 ಸತಿ CM ಆದರು. ವಾಸ್ತವ ಇದು. ಇಸ್ ದ ರಿಯಾಲಿಟಿ. ಸೊ ಆ ಮಾಸ್ ಅಪೀಲ್ ಖರ್ಗೆ ಅವರಿಗಿಲ್ಲ ಅನ್ನೋದು ಒಂದು ವಾಸ್ತವ. ಹೀಗಿರುವಾಗ ಅವರು ಈಗ ಕರ್ನಾಟಕದಲ್ಲೇ ಅಂಥ ಮಾಸ್ ಅಪೀಲ್ ಇಲ್ಲದೇ ಇರುವಾಗ, ಅವರು ಅಂಥ ದಲಿತ್ ಮಾಸ್ ಲೀಡರ್ ಅನ್ನೋದು ಇಲ್ಲದೆ ಇರುವಾಗ ದೇಶಾದ್ಯಂತ ಅವ್ರನ್ನ ಮಾಸ್ ಲೀಡರ್ ಅಂತಲ್ಲಿ ಹೇಗೆ ಬಿಂಬಿಸ್ತಾರೆ? ಅಂತಹ ವರ್ಚಸ್ವಿ ನಾಯಕ ಅಲ್ಲ. ಅವರಿಗೆ ಕರ್ನಾಟಕದ ಬಿಟ್ಟು ಹೊರಗಡೆ ನೀವೆಲ್ಲೋ ಹೋದರೆ, ಈಗ ಬಿಹಾರದಲ್ಲೋ ಅಥವಾ ಗುಜರಾತಲ್ಲೋ ರಾಜಸ್ಥಾನದಲ್ಲೋ ಅಂಥದ್ದಿಲ್ಲ. ಖರ್ಗೆ ಅವರು ದೊಡ್ಡ ದಲಿತ ನಾಯಕ ಅನ್ನುವಂಥ ಒಂದು ವರ್ಚಸ್ಸನ್ನು ಅವರು ದೇಶಾದ್ಯಂತ ಏನು ಪಸರಿಸ್ಕೊಂಡಿಲ್ಲ. ಆಯಿತಾ? ಅವರು ರಾಜ್ಯ ರಾಜಕಾರಣದಲ್ಲೇ ಇದ್ದವರು. ಕಳೆದ 2 ಚುನಾವಣೆಗಳ ಸ್ಪರ್ಧೆ ಮಾಡಿದ್ರು ಅಷ್ಟೇ. ಅವರು 2008ರ ನಂತರ ಯಾವಾಗ ಇಲ್ಲಿ ಸಿದ್ದರಾಮಯ್ಯವ್ರನ್ನ ಅಪೋಸಿಷನ್ ಲೀಡರ್ ಮಾಡಬೇಕಾದಂಥ ಅನಿವಾರ್ಯತೆ ಬಂತು, 2009ರಲ್ಲಿ ಅವರು ಲೋಕಸಭೆಗೆ ಹೋದರು. ದಟ್ಸ್ ದ ರಿಯಾಲಿಟಿ. ಮತ್ತು 2014ರಲ್ಲಿ ಹೋದರು, 2019ರಲ್ಲಿ ಸೋತರು. ದಿಸ್ ದ ರಿಯಾಲಿಟಿ. 2 ಸತಿ ಅವ್ರು ಗೆದ್ದರು. ಹೀಗಾಗಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದರು 2009ರಿಂದ 2014ರ ನಡುವೆ ಅನ್ನುವಂಥದ್ದು. ಇದು ವಾಸ್ತವ. ಹೀಗಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಒಬ್ಬ ದಲಿತ ನಾಯಕ, ದೇಶಾದ್ಯಂತ ಮತ ತಂದು ಕೊಡಬಲ್ಲ ನಾಯಕ ಅಂಥೇಳಿ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಅನ್ನುವ ವಿಶ್ಲೇಷಣೆಯಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಮೇಲ್ನೋಟಕ್ಕೆ ನೋಡ್ತಾ ಬಂದರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ, ಇವರೇನೀಗ ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಒಂದು ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಅವರು ದಲಿತ ಕಾರ್ಡನ್ನು ಕಾಂಗ್ರೆಸ್ಸಿನ ವಿರುದ್ಧ ಹಾಗೂ ನಿತೀಶ್ ಕುಮಾರ್ ವಿರುದ್ಧ ಪ್ರಯೋಗ ಮಾಡಿದ್ದಾರೆ. ಆ ಮೂಲಕ ತಮ್ಮ ರಾಜಕೀಯ ಲೆಕ್ಕಾಚಾರ ಏನಿದೆ ಅದಕ್ಕೆ ಬೇಕಾದಾಗೆ ತೂಗಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಯಾವ ಕಾರಣಕ್ಕೂ ರಾಹುಲ್ ಗಾಂಧಿ ಹೆಸರು ಬರಬಾರ್ದು, ಅಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ಅವರು ವಹಿಸ್ತಾ ಇದ್ದಾರೆ. ಇದು ರಾಜಕೀಯ ತಂತ್ರಗಾರಿಕೆ ಹಾಗೂ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿತಾ ಇರುವಂತಹ ಅವರ ಸ್ಟ್ರಾಟಜಿ. ಜಗದೀಶ್, ಕೇವಲ ಪ್ರಧಾನಿ ಪಟ್ಟದ ಮೇಲೆ ಕಣ್ಣಿಟ್ಟು ಮೈತ್ರಿಕೂಟ ರಚಿಸಿಕೊಂಡಿರೋ ಇಂಡಿ ನಾಯಕರ ಬಣ್ಣ ಈಗ ಬಯಲಾಗ್ತಿದೆ. ಈ ಮೈತ್ರಿಕೂಟದ ಮಹಾನ್ ನಾಯಕರೆಲ್ಲರೂ ಸ್ವತಃ ಪ್ರಧಾನಿ ಅಭ್ಯರ್ಥಿಗಳು. ಆದರೆ ತನಗೆ ಅದು ಸಿಗಲ್ಲ ಅಂತ ತಿಳಿದಾಗ ಯಾರು ಒಪ್ಪಿಕೊಳ್ಳಲ್ವೋ ಅವರ ಹೆಸರು ಪ್ರಸ್ತಾಪಿಸಿದ್ದಾರಷ್ಟೇ. ಇದರೊಂದಿಗೆ ಇಂಡಿ ಮೈತ್ರಿಕೂಟದ ರಿಯಲ್ ಇನ್ಫೈಟ್ ಈಗ ಓಪನ್ ಫೈಟ್ ಆಗಿದೆ. ಇದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡೋಣ. ವೀರೇಂದ್ರ ಒಪ್ಪುಂದವರೇ, ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.